ಹೇ ಗಾಯ್ಸ್, ಇದೊಂದು ಚೆಸ್ದು ಹಿಸ್ಟ್ರಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್. ಈ ಚೆಸ್ ಆಟ ಆಡೋದು ಸುಮಾರು 1500 ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಕೊಂಡಿದ್ದು. ಆವಾಗ ಆ ಸಮಯದಲ್ಲಿ ಇದನ್ನು ಚತುರಂಗ ಅಂತ ಕರೀತಾಯಿದ್ರು. ಚತುರಂಗ ಅಂದರೆ 4 ಸೇನೆಯ ವಿಭಾಗಗಳು: ಹಾರ್ಸ್, ಎಲಿಫೆಂಟ್, ಸೋಲ್ಜರ್ಸ್ ಆ್ಯಂಡ್ ಚಾರಿಯಟ್. ಈ ಆಟ ರಾಜಕೀಯ ಯುದ್ಧ ತಂತ್ರಗಳಿಗೆ ಯೂಸ್ ಮಾಡ್ಕೊತಾ ಇದ್ರಂತೆ. ನಂತರ ಈ ಚೆಸ್ ಗೇಮ್ ಪರ್ಷಿಯಾಗೆ ಹೋದಾಗ ಶತ್ರಾಂಜ್ ಅಂತ ಹೆಸರು ಬದಲಾಯಿಸ್ತಾರೆ. ಅಲ್ಲಿಂದ ಮುಂದೆ ಅರಬ್ ದೇಶಗಳಿಗೆ, ಯುರೋಪ್ ದೇಶಗಳಿಗೆ, ನಂತರ ಇಡೀ ವರ್ಲ್ಡ್ಗೆ ಈ ಗೇಮ್ ಬಗ್ಗೆ ಗೊತ್ತಾಗುತ್ತೆ. ಇವತ್ತು ನಾವೇನು ಚೆಸ್ ಗೇಮ್ ಆಡ್ತಾ ಇದ್ದೀವಿ, ಬಟ್ ಯುರೋಪಲ್ಲಿ ರೂಲ್ಸ್ ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಮಟ್ಟಿಗೆ. ಆದರೆ ಚೆಸ್ ಅನ್ನೋದು ಭಾರತದ ಮೂಲ ಅನ್ನೋದು ಇತಿಹಾಸ ಸತ್ಯ. ಚೆಸ್ ಬಗ್ಗೆ ಒಂದು ಜನಪ್ರಿಯ ಕಥೆ ಇದೆ. ಒಬ್ಬ ರಾಜನಿಗೆ ಎಂಟರ್ಟೈನ್ಮೆಂಟ್ ನೀಡಲು ಸಿಸ್ಸಾ ಎಂಬ ವಿದ್ವಾಂಸ ಈ ಗೇಮ್ನ ಕಂಡುಹಿಡಿತಾರೆ. ಈ ಚೆಸ್ ಗೇಮ್ ಮಾಡಿ ರಾಜನಿಗೆ ತುಂಬ ಖುಷಿಯಾಗಿ ಸಿಸ್ಸಾಗೆ ಕೇಳ್ತಾರೆ, ನಿಂಗೇನು ಬೇಕು ಕೇಳು ಅಂತ. ಆಗ ಸಿಸ್ಸಾ ಹೇಳ್ತಾನೆ, ಈ ಚೆಸ್ ಬೋರ್ಡ್ ಮೇಲೆ ಫಸ್ಟಿಗೆ 1 ಅಕ್ಕಿ ಕಾಳಿಡಿ, ನಂತರ ಬಾಕ್ಸ್ಗಳಿಗೆ 2 ಅಂದರೆ ಡಬಲ್ ಅಕ್ಕಿ ಕಾಳಿಡ್ತಾ ಹೋಗಿ ಅಂತ ಹೇಳ್ತಾರೆ. ಆವಾಗ ರಾಜನಿಗೆ ಇದು ತುಂಬ ಸಣ್ಣ ವಿಷಯ ಅನಿಸುತ್ತೆ. 1 ಅಕ್ಕಿ ಕಾಳಿಟ್ಬಿಟ್ಟು ಡಬಲ್ ತಾನೇ ಇಡಬೇಕು ಅಂತ ತಿಳ್ಕೊತಾರೆ. ಹಾಗೆ ಇಡ್ತಾನೂ ಹೋಗ್ತಾರೆ ಕೂಡ. ಚೆಸ್ ಬೋರ್ಡ್ ಮೇಲೆ ಅಕ್ಕಿ ಕಾಳನ್ನ ಇಡೋದು ತುಂಬಾ ಸಣ್ಣ ವಿಷಯ ಅಂತ ತಿಳ್ಕೊಂಡಿದ್ದ ರಾಜನಿಗೆ ಲಾಸ್ಟಲ್ಲಿ ಅಕ್ಕಿ ಕಾಳನ್ನ ಕೌಂಟ್ ಮಾಡಿ ನೋಡಿದಾಗ ಅದರಲ್ಲಿ ಇದ್ದಿದ್ದು ಜಗತ್ತಿನ ಅಕ್ಕಿ ಎಲ್ಲ ಇದ್ರೂ ಅದಕ್ಕಿಂತ ಜಾಸ್ತಿನೇ ಇತ್ತು. ಸೊ ಇಲ್ಲಿ ತೋರಿಸಿದ್ದೇನೆಂದರೆ ಚೆಸ್ ಆಟನ ತುಂಬ ಆಳವಾಗಿರೋದು ತೋರಿಸುತ್ತೆ. ಇಲ್ಲಿ ನನಗನ್ಸಿದ್ದು ಇಷ್ಟೇ, ಚೆಸ್ ಆಡೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಆ್ಯಂಡ್ ತಾಳ್ಮೆ ಕೂಡ ಬರುತ್ತೆ. ಈ ಚೆಸ್ ರಾಜರ ಆಟ ಎಂದು ಪ್ರಸಿದ್ಧವಾಗಿದೆ. ಗೈಸ್, ನೀವು ಚೆಸ್ ಆಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.